ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಆರ್ ನಗರದಲ್ಲಿ ಹೇಗಿದೆ ಡಿಕೆ ಹವಾ? ರಣಕಣದ ಬಗ್ಗೆ ಕುಸುಮ ಹೇಳಿದ್ದೇನು? ಮುನಿರತ್ನಗೆ ಟಿಕೆಟ್ ಡೌಟ? ಈ ಕ್ಷಣದ 3 ಬಿಗ್ ಪೊಲಿಟಿಕಲ್ ನ್ಯೂಸ್. ಆರ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂತಹ ಒಂದು ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಹಾಗೆ ಗೊಂದಲ ಕೂಡ ಮುಂದುವರೆದಿರುವಂತದ್ದು. ಯಾಕೆಂದ್ರೆ ಈ ಕ್ಷಣದವರೆಗೂ ಕೂಡ ಬಿಜೆಪಿಯಲ್ಲಿ ಯಾರು ಅಭ್ಯರ್ಥಿ ಅನ್ನುವ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಆಗಿಲ್ಲ. ಮುನಿರತ್ನಗೆ ಕೈ ಕೊಡುತ್ತಾ ಬಿಜೆಪಿ ಅನ್ನುವ ಪ್ರಶ್ನೆ ಎದ್ದಿದೆ. ಮುನಿರತ್ನಗೆ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತಾ? ಸಿಎಂ ಭೇಟಿಗೆ ಸಿಗಲೇ ಇಲ್ಲ ಅವಕಾಶ. ಮುನಿರತ್ನ ಅವರಿಗೆ ಮನೆ ಬಳಿಯೂ ಕೂಡ ಸಿಎಂ ಭೇಟಿಗೆ ಯತ್ನವನ್ನ ಮಾಡಿದ್ರು. ಮುನಿರತ್ನ ಭೇಟಿ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಪುಟ್ಟಣ್ಣ ನಾಮಪತ್ರ ಸಲ್ಲಿಕೆಗೆ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಸಿಎಂರನ್ನ ಹಿಂಬಾಲಿಸಿ ಹೊರಟಿದ್ದಾರೆ. ಮುನಿರತ್ನ ಪುಟ್ಟಣ್ಣ ನಾಮಪತ್ರ ಸಲ್ಲಿಕೆ ಬಳಿಕವೂ ಕೂಡ ಸಿಕ್ಕಿಲ್ಲ ಅವಕಾಶ. ಮುನಿರತ್ನಗೆ ಕೈ ಮುಗಿದು ಹೊರಟಿದ್ದಾರೆ ಸಿಎಂ BS ಯಡಿಯೂರಪ್ಪನವರು. ಈ ಒಂದು ಬಿಜೆಪಿ ಸರ್ಕಾರ ಬರಲಿಕ್ಕೆ ಕಾರಣಕರ್ತರಲ್ಲಿ ಒಬ್ಬರಾಗಿರುವಂತ ಮುನಿರತ್ನ ಅವರಿಗೆ ಬಿಜೆಪಿ ಕೈ ಎತ್ತುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಮುನಿರತ್ನ ಅವರು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಮುನಿರತ್ನ ಅವರಿಗೆ ಒಂದ್ ರೀತಿಯಾದಂತ ಆತಂಕ ಮುಂದುವರೆದಿದೆ. ಯಾಕೆಂದ್ರೆ ಈ ಕ್ಷಣದವರೆಗೂ ಕೂಡ ಟಿಕೆಟ್ ಘೋಷಣೆ ಮಾಡಿಲ್ಲ. ಸಿಎಂ ಮುಖಾಂತರ ಒತ್ತಡವನ್ನ ಹಾಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಿಎಂ ಅವ್ರ ಕೈಗೆ ಸಿಗ್ತಾ ಇಲ್ವಲ್ಲ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮುನಿರತ್ನ ಅವರು ಎಲ್ಲೋ ಒಂದ್ ಕಡೆ ಆತಂಕದಿಂದಾಗಿ ಎಲ್ಲೋ ಸಿಕ್ಕಲ್ಲ ಅನ್ನೋ ಒಂದು ಭಯದಿಂದಾಗಿ ಕಂಡಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ದಿನಚರಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಮಾತಾಡೋಕ್ಕಾಗೋದಿಲ್ಲ. ಆದ್ರೆ ಸರ್ಕಾರಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ಮುನಿರತ್ನ ಅವರು ಏನಾದ್ರೂ ಕೂಡ ಮಾತಾಡ್ಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಕೂಡ ಬರ್ಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನಾಗಿ ಈಗಾಗಲೇ ಭರವಸೆ ಕೊಟ್ಟಿದ್ದೇನೆ, ಈಗೇನ್ ಮಾತಾಡೋದು ಅನ್ನೋ ಒಂದು ನಿರ್ಧಾರಕ್ಕೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅನ್ಸುತ್ತೆ. ಅದಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಈಗ ಮುನಿರತ್ನ ಅವ್ರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಕೃಷ್ಣ, ಈಗ ಅವ್ರ ಜೊತೆಲೆ ಮುನಿರತ್ನ ಅವರ ಜೊತೆಲೆ ಬಂದ್ರಲ್ಲ ಇನ್ನ ಉಳಿದಂತ 16 ಜನ, ಅವ್ರೇನಾದ್ರೂ ಒತ್ತಡ ಹಾಕ್ತಾ ಇದಾರ? ಆ ಒಂದು ಪ್ರಯತ್ನಕ್ಕೆ ಏನಾದ್ರು ಕೈ ಹಾಕಿದ್ದಾರೆ? ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಮುನಿರಾಜು ಫೈಟ್ ಇದೆ, ಅವ್ರಿಗೂ ಕೂಡ ಎಲ್ಲೊಂದ್ ಕಡೆ RSS ಮತ್ತೆ ಕೆಲವರು ಹೈಕಮಾಂಡ್ ನಾಯಕರು ಅವ್ರ ಪರವಾಗೂ ಕೂಡ ನಿಂತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ. ಹೌದು ಪೃಥ್ವಿರಾಜ್, ಯಾಕಂತಂದ್ರೆ ಈಗಾಗಲೇ ಮುನಿರತ್ನ ಅವ್ರಿಗೆ ನಿನ್ನೆ ಮುನಿರತ್ನ ಪರವಾಗಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೂಡ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಸಂದರ್ಭದಲ್ಲಿ ಒತ್ತಡವನ್ನ ಹಾಕಿದ್ದಾರೆ. ಯಾಕಂದ್ರೆ ತಮ್ಮನ್ನ ನಂಬಿ ಅವರು ಕೂಡ ಜೊತೆಗೆ ಬಂದಿದ್ದಾರೆ. ಮತ್ತೆ ನಿಮ್ಮ ಅಧಿಕಾರಕ್ಕೋಸ್ಕರ ಅವರು ಕೂಡ ಕೆಲಸ ಮಾಡಿದ್ದಾರೆ. ಅವರ ಋಣವನ್ನ ತೀರಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಏನೇ ಆದ್ರೂ ಕೂಡ ಪಕ್ಷದಲ್ಲಿ ಬೇರೆ ಬೇರೆ ಏನೇ ಚಟುವಟಿಕೆಗಳು ಆದ್ರೂ ಕೂಡ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಂತಂದ್ರೆ ಇವರಿಗೆ ಸಹಾಯ ಮಾಡಬೇಕು, ಅದಕ್ಕೋಸ್ಕರವಾಗಿ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನೋ ಮಾತನ್ನ ರಮೇಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಚಿವರು ಅಂದ್ರೆ ಸುಧಾಕರ್ ಆಗಿರ್ಬೋದು, ಎಸ್ ಸೋಮಶೇಖರ್ ಆಗಿರ್ಬೋದು, ಮತ್ತೆ ಭೈರತಿ ಬಸವರ ಆಗಿರ್ಬೋದು, ಹೀಗೆ ಯಾರೆಲ್ಲ ಶಾಸಕರು ಕಾಂಗ್ರೆಸ್ ಮತ್ತೆ JDS ತೊರೆದು ಬಿಜೆಪಿಗೆ ಬಂದ್ರು ಆ ಸಂದರ್ಭದಲ್ಲಿ ಮತ್ತೆ ಈಗ ಯಾರು ಸಚಿವರಾಗಿದ್ದಾರೆ ಅವರೆಲ್ಲ ಸಚಿವರು ಕೂಡ ಈಗ ಮುನಿರತ್ನ ಪರವಾಗಿ ನಿಂತಿದ್ದಾರೆ. ಆದ್ರೆ ಆ ಎಲ್ಲ ಸಚಿವರು ಕೂಡ ಅವ್ರ ಪರವಾಗಿ ನಿಂತರೂ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಬಿಜೆಪಿ ಎಲ್ಲ ರಾಜ್ಯ ಬಿಜೆಪಿ ಕೆಲ ನಾಯಕರು ಕೂಡ ಸಾಕಷ್ಟು ವಿರೋಧವನ್ನ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿಯೇ ಮುನಿರತ್ನ ಅವ್ರಿಗೆ ಇನ್ನೂ ಕೂಡ ಟಿಕೆಟ್ ಅನ್ನ ಘೋಷಣೆ ಆಗಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಸದ್ಯಕ್ಕಂತೂ ಇನ್ನೂ ಕೂಡ ಆತಂಕದಲ್ಲಿದ್ದಾರೆ. ಟಿಕೆಟ್ ಸಿಗುತ್ತಾ ಸಿಗಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪರದಾಡ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆ ಮುನಿರತ್ನ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಆ ಒಂದು ಆತಂಕ ಒಂದ್ ಕಡೆ ಆದ್ರೆ ಮುನಿರತ್ನ ಅವರಿಗೆ ಶುರುವಾಗಿದೆ ಮತ್ತೊಂದು ಭಯ. ಏನಂದ್ರೆ ಅದು DK ಬಾಯ್ಸ್ ಭಯ. ಟಿಕೆಟ್ ಸಿಗೋ ಮೊದಲೇ ನಾಯ್ಡುಗಾರು ಥರ ಅಂತ ಇದ್ದಾರೆ. ಏಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿದೆ. ಟಿಕೆಟ್ ಘೋಷಣೆ ಆದರೂ ಕೂಡ ಇಲ್ಲಿ ಮೇನ್ ಆಗಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ DK ಬ್ರದರ್ಸ್ ಕಾಂಗ್ರೆಸ್ ಗೆಲ್ಲಿಸಲಿಕ್ಕೆ ಬಂದಿಳಿದಿದ್ದಾರೆ. DK ಬಾಯ್ಸ್ RR ನಗರ ಕ್ಷೇತ್ರದಲ್ಲಿ DK ಬಾಯ್ಸ್ ಹವಾ ಶುರುವಾಗಿದೆ. ಕನಕಪುರದಿಂದ ಬಂದಿದ್ದಾರಂತೆ 300 ಜನ ಹುಡುಗರು. NSUIನ 100 ಹುಡುಗರು ಕೂಡ ಬಂದಿದ್ದಾರೆ. DK ಬ್ರದರ್ಸ್ ಹೇಳಿದಂತೆ ಬಾಯ್ಸ್ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದಂತೆ ಕೆಲಸ ಮಾಡಬೇಕು. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಗೆಲ್ಲಿಸುವಂತದ್ದು ಒಂದೇ ಗುರಿ ಆ ಒಂದು ಕ್ಷೇತ್ರದಲ್ಲಿ. ಹುಡುಗರಷ್ಟೇ ಅಲ್ಲ, 3 ಸೀನಿಯರ್ ಲೀಡರ್ಸ್ಗಳು ಕೂಡ ಇದ್ದಾರೆ.
ರಾಮಲಿಂಗಾರೆಡ್ಡಿ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಈ ಮೂವರನ್ನ ಆ ಒಂದು ಕ್ಷೇತ್ರದ ಉಸ್ತುವಾರಿಯನ್ನಾಗಿ ಬಿಡಲಾಗಿದೆ. ಮೂವರು ನಾಯಕರಿಗೆ RR ನಗರದ ಜವಾಬ್ದಾರಿಯನ್ನ ನೀಡಲಾಗಿದೆ. ಕುಸುಮಾರ್ ಅವರನ್ನ ಗೆಲ್ಲಿಸುವಂತ ಜವಾಬ್ದಾರಿಯನ್ನ ಹಂಚಿಕೆ ಮಾಡಲಾಗಿರುವಂತದ್ದು. ತಮ್ಮ ಶಕ್ತಿಯನ್ನ ತೋರಿಸಲಿಕ್ಕೆ DK ಬ್ರದರ್ಸ್ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮೇನ್ಲಿ RR ನಗರ ಕ್ಷೇತ್ರ. ಯಾಕೆಂದ್ರೆ ಇದು DK ಸುರೇಶ್ ಅವರ ವ್ಯಾಪ್ತಿಗೂ ಕೂಡ ಬರುವಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಾದಂತ ಸವಾಲು. ಅದಾದ್ಮೇಲೆ ಇಲ್ಲಿ ಪ್ರಮುಖವಾಗಿ ಇವರು ಅಧ್ಯಕ್ಷರಾದ ನಂತರ ಎದುರಾಗ್ತಾ ಇರುವಂತ ಉಪಚುನಾವಣೆ ಆಗಿರುವಂತ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರಿಗೆ ತಮ್ಮ ಶಕ್ತಿಯನ್ನ ಕೂಡ ತೋರಿಸಬೇಕು ಅನ್ನುವಂತ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಇಲ್ಲಿ DKC ವರ್ಸಸ್ BJP ಅನ್ನುವ ರೀತಿಯಲ್ಲಿ ಆದಂತೆ ಕಾಣಿಸ್ತಾ ಇದೆ, ಸ್ಪೆಷಲಿ ಇನ್ RR ನಗರ. ಸೊ ನೋಡ್ಬೇಕು ಯಾವ್ಯಾವ ರೀತಿಯಾದಂತ ಫೈಟ್ ಏರ್ಪಡುತ್ತೆ ಅಂತ. CBI ರೇಡ್ ಮಾಡಿದಂತ ಸಿಟ್ಟಿನಲ್ಲಿ DK ಬ್ರದರ್ಸ್ ಇದ್ದಾರೆ. ದೇಶಕ್ಕೆ ತಮ್ಮ ಶಕ್ತಿ ತೋರಿಸಲಿಕ್ಕೆ DK ಬ್ರದರ್ಸ್ ಪಣವನ್ನ ತೊಟ್ಟಿರುವಂತದ್ದು. RR ನಗರದ ವಾರ್ಡ್ಗಳಲ್ಲಿ DK ಬಾಯ್ಸ್ ಹವಾ ಇದೆಯಂತೆ. ಮುನಿರತ್ನ ಟೀಮ್ ಎದುರಿಸಲಿಕ್ಕೆ 300 ಯುವಕರ ಪಡೆಯನ್ನ ಸಜ್ಜು ಮಾಡಲಾಗಿದೆ. ಯಾವುದಕ್ಕೂ ಕೇರ್ ಮಾಡಲ್ಲ, ಬೆದರಿಕೆಗೆ ಬಗ್ಗಲ್ವಂತೆ. ನೋಡ್ಬೇಕು ಯಾವ ರೀತಿಯಾಗಿ ಅವರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ. ಎದುರಾಳಿಗಳು ಮತದಾರರಿಗೆ ಆಮಿಷ ಒಡ್ಡೋಕೆ ಬಿಡೋದಿಲ್ಲ, ಮತದಾರರ ಮನವೊಲಿಸಬೇಕು, ಕುಸುಮಾರನ್ನ ಗೆಲ್ಲಿಸಬೇಕು. ಎದುರಾಳಿಗಳು ಮತದಾರರಿಗೆ ಆಮಿಷ ಒಡ್ಡೋದಕ್ಕೆ ಬಿಡೋದಿಲ್ವಂತೆ. ಬಟ್ ಎಲ್ಲಾ ಪಕ್ಷಗಳು ಆಮಿಷವನ್ನ ಒಡ್ತವೆ. ಆಮಿಷವನ್ನ ಒಡ್ದಲೆ ಅವ್ರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ಬೇಕು ಇವರ ಗ್ರೌಂಡ್ ವರ್ಕ್ ಯಾವ ರೀತಿಯಾಗಿರುತ್ತೆ ಅಂತ. ಒಂದೆಡೆ ಮುನಿರತ್ನಗೆ ಟಿಕೆಟ್ ಸಿಗ್ತಿಲ್ಲ, ಆದ್ರೆ ಕಾಂಗ್ರೆಸ್ ಆಗ್ಲೇ ಗ್ರೌಂಡ್ ವರ್ಕ್ ಅನ್ನ ಶುರು ಮಾಡಿದೆ. ಅಭ್ಯರ್ಥಿ ಕುಸುಮಾ ಎಲ್ಲಾ ತಯಾರಿಯನ್ನ ನಡೆಸಿದ್ದಾರೆ. ಕಾವೇರುತ್ತಿದೆ ಉಪಚುನಾವಣಾ ಅಖಾಡ. RR ನಗರದ ಕೈ ಅಭ್ಯರ್ಥಿ ಕುಸುಮಾ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನ್ಯೂಸ್ 18 ಕನ್ನಡದಲ್ಲಿ ಅವರು ಮಾತನಾಡಿರುವಂತದ್ದು ಎಕ್ಸ್ಕ್ಲೂಸಿವ್ ಆದಂತ ಮಾತದು. ಕುಸುಮಾ ಚುನಾವಣಾ ತಯಾರಿ ಹೇಗಿದೆ, ಬೈ ಎಲೆಕ್ಷನ್ ಬಗ್ಗೆ ಕುಸುಮಾ ಏನ್ ಹೇಳ್ತಾರೆ, ಟಿಕೆಟ್ ಘೋಷಣೆ ಬಳಿಕ ಮೊದಲ ಸಂದರ್ಶನ ಅವರದ್ದು. ಇದು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ಗೆಲುವಿನ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಕುಸುಮಾ. ಟಿಕೆಟ್ ನೀಡಿದಂತ ಕೈ ನಾಯಕರಿಗೆ ಧನ್ಯವಾದವನ್ನ ಕೂಡ ತಿಳಿಸಿರುವಂತದ್ದು. ನ್ಯೂಸ್ 18ಗೆ ಕುಸುಮಾ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ನೀಡಿದ್ದಾರೆ. ಕುಸುಮಾ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಅವರು ಯಾವ್ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ಉಪಚುನಾವಣೆಗೆ ಏನ್ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡ್ಬರೋಣ. RR ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಕುಸುಮಾ ಹನುಮಂತರಾಯ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಪ್ರಮುಖವಾಗಿ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಂತ ಏನ್ ಹೇಳಕ್ಕೆ ಬಯಸ್ತೀರಾ ಅನ್ನೋದು? ನನಗೆ ಇವತ್ತು ರಾಷ್ಟ್ರೀಯ ಪಕ್ಷ ಆದ ಕಾಂಗ್ರೆಸ್ ಪಕ್ಷದಿಂದ ನನಗೆ ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನನಗೆ ಅಧಿಕೃತ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸೊ ಈ ಅವಕಾಶ ಮಾಡಿಕೊಟ್ಟಂತ ನಮ್ಮ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಸರ್ ಅವರಿಗೆ ಹಾಗೂ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರಿಗೆ, ನಮ್ಮ ರಾಜ್ಯದ ಉಸ್ತುವಾರಿ ವಹಿಸಿರುವಂಥ ರಂಜಿತ್ ಸಿಂಗ್ ಸುರ್ಜೇವಾಲಾ ಸರ್ ಅವರಿಗೆ, ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ ಹಾಗೂ ನಮ್ಮ ರಾಜ್ಯದ ನಾಯಕರುಗಳಾದ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸರ್ ಅವರಿಗೆ ಹಾಗೂ ನಮ್ಮ KPCC ಅಧ್ಯಕ್ಷರಾದ ಶ್ರೀಯುತ DK ಶಿವಕುಮಾರ್ ಸರ್ ಅವರಿಗೆ, ನಮ್ಮ ಸಂಸದರಾದ DK ಸುರೇಶ್ ಸರ್ ಅವರಿಗೆ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರಿ, ಈಗ ರಾಜ್ಯಕ್ಕೆ ನೀವು ಹೊಸದಲ್ವಾ, ಮುಂದೆ MLA ಯಾವ ರೀತಿ ಇದನ್ನ ನೀವು ಬಯಸ್ತೀರಿ, ಯಾವ ರೀತಿ ಕೆಲಸ ಮಾಡ್ತೀರಾ ಅನ್ನೋದು ಎಲ್ರಿಗೂ ಕುತೂಹಲ ಇರುತ್ತದೆ. ಕುಸುಮಾ ಅವರು ಸರ್, ರಾಜಕೀಯ ನನ್ಗೇನು ಹೊಸದೇನಿಲ್ಲ. ನಾನು ಚಿಕ್ಕವಳಿಂದಾಗ್ಲಿಂದನೂ ನನ್ನ ತಂದೆ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇದ್ದವರು. ಸೊ ಅವ್ರನ್ನ ಜನಗಳು ಬಂದು ಭೇಟಿ ಮಾಡ್ತಿದ್ದು, ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊತಿದ್ರು. ಸೊ ಆ ಕಷ್ಟಗಳನ್ನ ನಿವಾರಣೆ ಮಾಡ್ಲಿಕ್ಕೆ ನನ್ನ ತಂದೆ ಬಹಳ ಪ್ರಯತ್ನ ಪಟ್ಟಿರೋದನ್ನ, ಯಶಸ್ವಿ ಆಗಿರೋದನ್ನು ನಾನು ನೋಡ್ತಾ ಬಂದಿದ್ದೀನಿ ಚಿಕ್ಕ ವಯಸ್ಸಿನಿಂದ. ಅವರ ರಾಜಕೀಯ ಎಲೆಕ್ಷನ್ಸ್ ಕ್ಯಾಂಪೇನ್ ಗಳೆಲ್ಲ ನಾನು ಭಾಗಿಯಾಗಿದ್ದೀನಿ. ಸೊ ನಂಗೆ ರಾಜಕೀಯ ಏನು ಹೊಸದೇನಲ್ಲ. ನೀವು ಹೇಳಿದಾಗೆ ನಾನು ನನ್ನ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಂತವಳು. ಸೊ ಅಲ್ಲಿ ನನ್ನ ಕೈಲಾದಷ್ಟು ಸಹಾಯ ನನ್ನ ಸ್ಟೂಡೆಂಟ್ಸ್ ಗಳಿಗೆ, ವಿದ್ಯಾರ್ಥಿಗಳಿಗೆ ಮಾಡ್ತಾ ಬಂದಿದ್ದೆ. ಈಗ ಒಂದು ಅವಕಾಶ ಸಿಕ್ಕಿದೆ, ಇನ್ನ ಹೆಚ್ಚು ಜನಗಳಿಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ಯಾಕೆ ನಾನು ಈ ಅವಕಾಶನ ಉಪಯೋಗಿಸ್ಕೊಂಡು ಇನ್ನ ಹೆಚ್ಚು ಜನಗಳನ್ನ ರೀಚ್ ಮಾಡಬಾರ್ದು, ಅವ್ರ ಕಷ್ಟಗಳನ್ನ ತಿಳ್ಕೊಂಡು ಯಾಕೆ ಅದಕ್ಕೆ ನಾನೊಂದು ಆನ್ಸರ್ ನ ತಂದು ಆನ್ಸರ್ ನ ಮಾಡಬಾರ್ದು ಅನ್ನೋದೊಂದು ಆಲೋಚನೆ ಬಂದಿದೆ. ಸೊ ಅದರಿಂದ ನಾನು ರಾಜಕೀಯಕ್ಕೆ ಬಂದಿದ್ದೀನಿ. RR ನಗರ ಕ್ಷೇತ್ರದ ಜನತೆಗೆ ಗೊತ್ತಾ ಕುಸುಮಾ ಯಾರು ಅನ್ನೋದು, ಏನು ವಿಚಾರವನ್ನು ಇಟ್ಕೊಂಡು ಮತದಾರ ಹತ್ರ ಹೋಗ್ತೀರಾ ಅಂತ?
ನಾನು ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದಂತ ಹೆಣ್ಮಗಳು. ಸೊ ನನಗೆ ಈ ಕ್ಷೇತ್ರದ ಸಮಸ್ಯೆಗಳ ಅರಿವು ಚೆನ್ನಾಗೇ ಇದೆ. ನಾನು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ನನಗೆ ಎಲ್ಲ ಸಮಸ್ಯೆಗಳು, ಈ ಕಳಪೆ ಕಾಮಗಾರಿ ಆಗಿರ್ಬೋದು, ಈ ರಸ್ತೆಗಳು ಎಷ್ಟು ಹದಗೆಟ್ಟಿದೆ, ಮತ್ತೆ ಎಷ್ಟು ಕಳಪೆ ಕಾಮಗಾರಿ ಮಾಡಿ ಕೂಡ ಬಿಲ್ಗಳು ತಗೋತಿದ್ದಾರೆ. ಸೊ ಇವೆಲ್ಲವನ್ನು ನಾನು ಕಂಡಿದ್ದೀನಿ, ನೋಡಿದೀನಿ ಕೂಡ. ಸೊ ಈ ಕ್ಷೇತ್ರದ ಜನಗೆ ನಾನು ಹೋಗಿ ಪರಿಚಯ ಮಾಡ್ಕೊಡ್ಬೇಕು ಅಂತ ಏನಿಲ್ಲ. ನಾನು ಪರಿಚಯ ಮಾಡ್ಕೊಡ್ಬೇಕು ಅಂತ ಇದ್ರೆ ನಾನು ಅದನ್ನೇ ಏನ್ ಹೇಳ್ತೀನಿ ಅಂದ್ರೆ, ಒಬ್ಬ ವಿದ್ಯಾವಂತ ಹೆಣ್ಮಗಳು, ನಾನು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಬಂದಿದ್ದೀನಿ, ರಾಜಕೀಯನ ಸೇವೆ ಅಂತ ಅನ್ಕೊಂಡಿದ್ದೀನಿ. ನನ್ಗೆ ಯಾವ್ದೇ ವ್ಯಾಪಾರ ಅಥವಾ ಬೇರೆ ಇನ್ಯಾವುದಕ್ಕೂ ನಾನು ರಾಜಕೀಯಕ್ಕೆ ಬಂದಿಲ್ಲ. ಅದ್ರ ಅವಶ್ಯಕತೆ, ರಾಜಕೀಯನ ವ್ಯಾಪಾರ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ನನ್ಗೆ ಅನಿವಾರ್ಯತೆ, ಅವಶ್ಯಕತೆ ಎರಡೂ ಇಲ್ಲ. ಸೊ ನಾನು ಬಂದಿರೋದು ಜನಗಳ ಸೇವೆ ಮಾಡ್ಲಿಕ್ಕೋಸ್ಕರ, ಅದನ್ನ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ. ಒಂದ್ ಕಡೆ ಬಿಜೆಪಿ ಅಭ್ಯರ್ಥಿ ಪ್ರಬಲವಾದಂತ ಅಭ್ಯರ್ಥಿ, ಅವರ ವಿರುದ್ಧವಾಗಿ ಗೆಲುವು ಸಾಧ್ಯ ನಿಮ್ಮಂತ ಯಾವ ರೀತಿಯಾದ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಅವ್ರ ವಿರುದ್ಧವಾಗಿ ಗೆಲ್ಲೋದಕ್ಕೆ ಅಂತ? ನನ್ಗೆ ಯಾರು ವಿರೋಧ ಪಕ್ಷದಲ್ಲಿ ಯಾರು ನನ್ನ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಸರ್. ನನ್ನ ಮೇನ್ ಧ್ಯೇಯ ಏನಿದ್ರು ನನ್ನ ಜನಗಳಿಗೋಸ್ಕರ ಕೆಲಸ ಮಾಡೋದು. ನಮ್ಮ ಪಕ್ಷದ ಹಿರಿಯರು, ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ನಿಷ್ಠಾವಂತರಾಗಿ ಕೆಲಸ ಮಾಡ್ತಿದ್ದಾರೆ, ಮಾಡೇ ಮಾಡ್ತಾರೆ, ಹಾಗೂ ನನ್ನ ಗೆಲುವಿಗೆ ಸಾಕ್ಷಿ ಆಗೇ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಡೀ ಕುಸುಮವ್ರನ್ನ ಗೆಲ್ಲುವುದಕ್ಕೆ ಇಡೀ ಕಾಂಗ್ರೆಸ್ ಒಟ್ಟಾಗಿದೆ, ಎಲ್ಲರೂ ಸೇರಿದಂತೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮತ್ತೆಯವರು ವಿರುದ್ಧವಾಗಿ ನಿಂತಿದ್ದಾರೆ. ಚುನಾವಣಾ ಪ್ರಚಾರವನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ ವಿರುದ್ಧವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಕಷ್ಟ ಆಗಲ್ವಾ ವಿರುದ್ಧವಾಗಿ ಪ್ರಚಾರ ಮಾಡ್ತಾರೆ ಅಂತ? ಸರ್, ಅವ್ರು ದೊಡ್ಡವರಿದ್ದಾರೆ, ಅವ್ರು ಏನೇ ಮಾತಾಡಿದ್ರು ನಾನು ಅವ್ರ ಆಶೀರ್ವಾದ ಅಂತ ಅನ್ಕೊಂತಿದ್ದೀನಿ. ಸೊ ಅವ್ರ ಆಶೀರ್ವಾದ ನನ್ಗೆ ಸದಾ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಕೊನೆ ಪ್ರಶ್ನೆ ಮೇಡಮ್, ನಾಮಿನೇಷನ್ ಯಾವ ಫೈಲ್ ಮಾಡ್ತೀರಾ ಅಂತ? ಅದಿನ್ನೂ ಡಿಸೈಡ್ ಆಗಿಲ್ಲ ಸರ್. 16 ಒಳಗಡೆ ನಾಮಿನೇಷನ್ ಮಾಡಬೇಕು ಅಂತಿದೆ. ಸೊ ಅದ್ರೊಳಗಡೆ ನಾವು ನಾಮಿನೇಷನ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕುಸುಮಾ ಹನುಮಂತರಾಯಪ್ಪ ಅವರು ಮಾತಾಡಿ ಬಂದದ್ದು. ಪ್ರಮುಖವಾಗಿ ಏನಂತಂದ್ರೆ, ಚುನಾವಣಾ ಘೋಷಣೆ ಆಗಿದೆ, ಕೆಲವೇ ದಿನಗಳಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತೀನಿ, ಈ ಬಾರಿ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸಿಟಿ ರವಿ ಅವರು. ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ಕೂಡ ಹಂಚಿಕೆ ಮಾಡಲಾಗಿರುವಂತದ್ದು. ಪಟ್ಟ ಸಿಕ್ತಿದ್ದಂತೆ ಬಹುದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ತಾತ್ಕಾಲಿಕವಾಗಿ ಅದು ದಕ್ಷಿಣ ಭಾರತದ ಜವಾಬ್ದಾರಿಯನ್ನ ನೀಡಲಾಗಿದೆ ಸಿಟಿ ರವಿ ಅವರಿಗೆ. ಪಟ್ಟ ಸಿಕ್ಕ ಬೆನ್ನಲ್ಲೇ ಎದುರಾಗಿದೆ ಹೈ ವೋಲ್ಟೇಜ್ ಬೈ ಎಲೆಕ್ಷನ್ ಕೂಡ. ದಕ್ಷಿಣ ಭಾರತ ಬಿಜೆಪಿ ಉಸ್ತುವಾರಿಯನ್ನ ವಹಿಸಿಕೊಂಡಿರುವಂತವರು ಸಿಟಿ ರವಿ ಅವರು. ಚಿಕ್ಕಮಗಳೂರಿನ ಶಾಸಕ, ಮಾಜಿ ಸಚಿವ ಸಿಟಿ ರವಿ ಹೆಗಲಿಗೆ ದಕ್ಷಿಣದ ಬಿಜೆಪಿ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಕರ್ನಾಟಕಕ್ಕೂ ಕೂಡ ಸಿಟಿ ರವಿ ಅವರೇ ಉಸ್ತುವಾರಿ ಆಗಿರುವಂತದ್ದು. ಅಟ್ ಪ್ರೆಸೆಂಟ್ ಈಗ ಆರ್ ನಗರ, ಶಿರಾ ಉಪಚುನಾವಣೆ ಕೂಡ ಎದುರಾಗಿದೆ. ಈಗ ಯಾವ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಜೆಪಿ, ಹಾಗೆ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಬಿಐ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಅವರು ಸಿಟಿ ರವಿ ಅವರನ್ನ ಮಾತನಾಡಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆದಂತಹ ಸಂದರ್ಶನವನ್ನ ಕೊಟ್ಟಿದ್ದಾರೆ ಸಿಟಿ ರವಿ, ನೋಡೋಣ. ನಮ್ಮ ಜೊತೆ ಈಗ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಭಾರತದ ಬಿಜೆಪಿ ಉಸ್ತುವಾರಿಯಾಗಿರ್ತಕ್ಕಂಥ ಸಿಟಿ ರವಿ ಇದ್ದಾರೆ. ಸರ್, ಕಂಗ್ರ್ಯಾಚುಲೇಷನ್ ಸರ್. ಧನ್ಯವಾದ ಸರ್, ಈ ಒಂದು ಆಯ್ಕೆ ನಿಮ್ಮನ್ನ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಮುಂದಿನ ಗುರಿ ಮುಟ್ಟಲಿಕ್ಕೆ ಅನುಕೂಲ ಮಾಡಿಕೊಡ್ತಿದೆ? ನಮ್ಮ ಗುರಿ ಪಕ್ಷವನ್ನು ಸಶಕ್ತ ಮಾಡೋದು. ಯಾವ ಜವಾಬ್ದಾರಿಗಳು ಬರ್ತವೆ ಹೋಗ್ತವೆ, ಬದಲಾಗ್ತಿರ್ತವೆ. ಆದರೆ ಕಾರ್ಯಕರ್ತ ಅನ್ನೋ ಭಾವನೆ ಬದಲಾಗಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತ ಅನ್ನೋದಕ್ಕೆ ಭಾಳ ಈಸಿ ಡೆಫಿನೇಷನ್ ಕೊಟ್ಟಿರೋದು, ಸುಲಭದ ಅರ್ಥ ವಿವರಣೆ ಕೊಟ್ಟಿರೋದು ಕಾರ್ಯ ಮಾಡೋವನು ಕಾರ್ಯಕರ್ತ. ನನಗೆ ಪಕ್ಷ ವಹಿಸಿದ ಕಾರ್ಯವನ್ನು ಅಲ್ಲಿಯ ಸ್ಥಳೀಯ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಪಕ್ಷವನ್ನು ಶಕ್ತಿಶಾಲಿಯಾಗಿ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು, ಒಂದು ಟೀಮ್ ವರ್ಕು, ಆ ತಂಡದ ಜೊತೆಯಲ್ಲಿ ಕೂತು ಟೀಮ್ ವರ್ಕನ್ನು ಮಾಡ್ತೀನಿ. ಸರ್, ಮೊದಲ ಬಾರಿಗೆ ಅದೇ ರಾಜ್ಯದವರಿಗೆ ಉಸ್ತುವಾರಿ ಕೊಟ್ಟಿರುವಂಥದ್ದು, ಇದರ ಇಂದಿನ ಸ್ಟ್ರಾಟಜಿ ಏನು ಸರ್? ಅಲ್ಲ, ಹಾಗೇನೇ ನೋಡಿ, ಕಾರ್ಯದ ಹಂಚಿಕೆನ ಸಂದರ್ಭಕ್ಕೆ ತಕ್ಕಂತೆ ಮಾಡ್ತಾ ಇರ್ತಾರೆ. ಇವತ್ತು ಇಲ್ಲಿಗೆ ಕೊಟ್ಟಿದ್ದಾರೆ, ನಾಳೆ ಬೇರೆ ಕಡೆ ಕೊಡ್ತಾರೆ, ಬೇರೆ ಕಡೆಯವ್ರನ್ನ ಇಲ್ಲಿಗೆ ಹಾಕ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಕಾರ್ಯದ ಹಂಚಿಕೆ ಮೇಲೆ ನಡೀತದೆ ಹೊರತು ಮತ್ತು ಇದು ಪರ್ಮನೆಂಟ್ ಅಲ್ಲ ಯಾವುದೂ. ಈಗ ನಮ್ಮ ವ್ಯಾಪ್ತಿ ಇಡೀ ರಾಷ್ಟ್ರದಲ್ಲಿ ಎಲ್ಲಿ ಬೇಕಾದರೂ ಅವ್ರ ಜವಾಬ್ದಾರಿಯನ್ನು ಹಂಚಿಕೆ ಮಾಡ್ಬೋದು. ಸರ್, ಸಿಟಿ ರವಿ ಅವರಿಗೆ ಅವರ ರಾಜಕೀಯ ಜೀವನದ ಅತಿ ದೊಡ್ಡ ಹುದ್ದೆ ಇದು. ಈ ಹುದ್ದೆಯನ್ನು ತಾವು ನಿಭಾಯಿಸ್ಲಿಕ್ಕೆ ಕುದುರೆ ಏರಿದ್ದಾರೆ. ಹಾಗಾಗಿ ನಿಮಗೆ ಆರಂಭದಲ್ಲಿ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತೇಳಿ ಏನಾದರೂ ಮಾಸ್ಟರ್ ಪ್ಲಾನ್ಸ್ ಇದೆ? ಯಾಕಂತ ಹೇಳಿದ್ರೆ ನೀವು ದಕ್ಷಿಣ ಭಾರತದ ಉಸ್ತುವಾರಿ, ಇಡೀ ದಕ್ಷಿಣ ಭಾರತದ ಉಸ್ತುವಾರಿ. ವೈಯಕ್ತಿಕ ಯಶಸ್ಸಿನ ಮೆಟ್ಟಿಲುಗಳಲ್ಲ ಇದು. ಪಕ್ಷವನ್ನು ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ನಾವು ಮಾಡಬೇಕಾಗಿರುವ ಕಾರ್ಯ ಅಷ್ಟೇ ನಮ್ಮ ಕಾರ್ಯದ್ದು. ಇದು ಯಾವುದು ವ್ಯಕ್ತಿಗತವಾಗಿ ಮೇಲೆ ಇರೋದಕ್ಕಿರ್ತಕ್ಕಂಥ ಮೆಟ್ಟಿಲುಗಳಲ್ಲ ಇದು. ಪಕ್ಷವನ್ನು ಎತ್ತರಕ್ಕೆ ತೊಗೊಂಡು ಹೋಗಬೇಕು, ಪಕ್ಷವನ್ನು ಗಟ್ಟಿಗೊಳಿಸಬೇಕು. ನಮಗೆ ನೋಡಿ, ನಮಗೆ ಒಂದು ಒಳ್ಳೆ ಕಾಲದಲ್ಲಿ ನಾವಿದ್ದೇವೆ, ಜನ ಗುರುತಿಸದೇ ಇರುವ ಕಾಲದಲ್ಲಿ ನಾವಿಲ್ಲ. ಕರ್ನಾಟಕದ ವಿಚಾರವಾಗಿ ಬಂದರೆ ಇಲ್ಲಿ ನಡಿಗೆ ಅಷ್ಟು ಸುಲಭ ಅಲ್ಲ.
ಯಾಕಂತ ಹೇಳಿದ್ರೆ ಈಗ ಸರ್ಕಾರ ನಿಮ್ದಿದೆ, ನೀವು ಸ್ಥಳೀಯರು, ಭಾಷೆ ಗೊತ್ತು, ಜನ ಗೊತ್ತು, ಸಂಘಟನೆ ಗೊತ್ತು, ಅಧ್ಯಕ್ಷರು ಗೊತ್ತು, ಮುಖ್ಯಮಂತ್ರಿಗಳು ಗೊತ್ತು, ಎಲ್ಲರನ್ನೂ ಕೂಡ ಸರಿದೂಗಿಸ್ಕೊಂಡು ನೀವು ಉಸ್ತುವಾರಾಗಿದ್ದರಿಂದ ಎಲ್ಲರೂ ಕೂಡ ನಿಮ್ಮ ಎಲ್ಲೊಂದು ಕಡೆ ಅಂಡರ್ಗೆ ಬರ್ತಾರೆ. ಹಾಗಾಗಿ ಇಲ್ಲಿ ಒಂದಷ್ಟು ಪ್ರತಿಷ್ಠೆಗಳು ಬರ್ತವೆ. ನಿಮಗಿಂತ ದೊಡ್ಡವರಿದ್ದಾರೆ, ನಿಮಗಿಂತ ಚಿಕ್ಕವರು ಇದ್ದಾರೆ, ನಿಮಗಿಂತ ಅನುಭವ ಆಗಿರುವಂಥವ್ರು ಇದ್ದಾರೆ. ಹಾಗಾಗಿ ನಿಮಗೆ ಕರ್ನಾಟಕನ ಸರಿದೂಗಿಸೋದು ಒಂದು ರೀತಿ ಸವಾಲು ಅನ್ಸಲ್ವಾ? ಬಸವಣ್ಣವ್ರು ಹೇಳಿದಾರಲ್ಲ, ನನಗಿಂತ ಕಿರಿಯರಿಲ್ಲ ಅಂತ. ಆ ಭಾವ ಇಟ್ಕೊಂಡು ಕೆಲಸ ಮಾಡಿದ್ರೆ, ಹಿರಿಯರಿಗೆ ಕೊಡಬೇಕಾದ ಗೌರವವನ್ನು ಕೊಟ್ಟು ಅವರ ಸಲಹೆ ಸೂಚನೆಗಳನ್ನು ಪಕ್ಷಕ್ಕೆ ಹಿತವಾಗುವಂಥ ಸಂಗತಿಗಳು ಇರೋದನ್ನೆಲ್ಲ ಪರಿಗಣಿಸಿ ಕೆಲಸ ಮಾಡಿದ್ರೆ ಆ ಥರದ್ದು ಏನೂ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ನನಗಿಂತ ಕಿರಿಯರಿಲ್ಲ ಅನ್ನೋ ಭಾವದಲ್ಲೇ ಕೆಲಸ ಮಾಡ್ತೀನಿ, ನಾನೇ ಕಿರಿಯ. ಈ ಉಪಚುನಾವಣೆಯಲ್ಲಿ ಒಂದಷ್ಟು ಗೊಂದಲಗಳಿದೆ. ಈಗ ರಾಜೇಶ್ ಗೌಡ್ರ ನೀವು ಬಿಜೆಪಿ ತೆಗೆದುಕೊಂಡಿದ್ರಿ, ಎಲ್ಲ ಒಂದು ಕಡೆ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋಕ್ಕೆ ಅವರ ಉಸ್ತುವಾರಿ ಸುರ್ಜೇವಾಲಾ ಕೂಡ ಮನಸ್ಸು ಮಾಡಿದ್ರು, ಕೊನೆಗೆ ಸಿದ್ದರಾಮಯ್ಯ ವಿರೋಧ ಮಾಡಿದ್ರು. ಈಗ ಅವರು ನಿಮ್ಮ ಪಕ್ಷದಲ್ಲಿದ್ದಾರೆ. ಶಿರಾದಲ್ಲಿ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಿದೆ. ಇನ್ನು RR ನಗರದಲ್ಲೂ ಕೂಡ ಯಾರು ಟಿಕೆಟ್ ಕೊಡ್ತಾರೋ ಇನ್ನೂ ಕೂಡ ಗೊಂದಲ ಇದೆ, ಮುನಿರತ್ನವರ ಅಥವಾ ತುಳಸಿ ಮುನರಾಜಗೌಡರ ಅಂತ. ಈ ಗೊಂದಲಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಪಕ್ಷದಲ್ಲಿ ಏನು ನಡೀತಿದೆ ಸರ್? ಮೊದಲನೇದು, ಯಾವುದೇ ಗೊಂದಲ ನಮ್ಮ ಪಕ್ಷದ ಒಳಗಡೆ ಇಲ್ಲ. ಅಭ್ಯರ್ಥಿ ಆಯ್ಕೆ ಮಾಡುವುದು ಪಾರ್ಲಿಮೆಂಟ್ರಿ ಬೋರ್ಡು. ಅಭ್ಯರ್ಥಿ ಆಯ್ಕೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಆಧರಿಸಿ ಸ್ಥಳೀಯವಾಗಿರ್ತಕ್ಕಂಥ ರಿಪೋರ್ಟ್ನ ಆಧರಿಸಿ ಕಳಿಸ್ಕೊಡುವಂಥ ಕೆಲಸವನ್ನು ರಾಜ್ಯದ ಕೋರ್ ಕಮಿಟಿ ಮಾಡೋದು. ಈಗಾಗಲೇ ರಾಜ್ಯದ ಕೋರ್ ಕಮಿಟಿ ಮಾಡಿದೆ ಮತ್ತು ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡುವಂಥ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಯಾವುದೇ ಟಿಕೆಟ್ನ ಗೊಂದಲ ಇಲ್ಲ. ಎರಡೂ ಕಡೆಗಳಲ್ಲಿ ಸುಗಮವಾಗಿ ಟಿಕೆಟ್ ಹಂಚಿಕೆ ಆಗಿ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೇವೆ. ಇನ್ನು ಬೇರೆ ಬೇರೆ ಪಕ್ಷಗಳಿಂದ ಪಾರ್ಟಿಗೆ ಸೇರಿಸ್ಕೊಳ್ಳೋದು ಇವತ್ತಿನ ಪ್ರಕ್ರಿಯೆ ಅಲ್ಲ ನಮ್ಮದು. ರಾಜಕಾರಣದಲ್ಲಿ ಯಾವಾಗಲೂ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಕೂಡುವ ಲೆಕ್ಕದಲ್ಲಿ ನಂಬಿಕೆ ಇಟ್ಟರೆ ಮಾತ್ರ ಯಶಸ್ಸನ್ನು ಕಾಣೋದು, ದೂಡೋ ಲೆಕ್ಕದಲ್ಲ. ನಾವು ದೂಡುವ ಲೆಕ್ಕದಲ್ಲಿ, ದೂಡೋದು ಅಂದರೆ ಕಳೆಯೋದು, ನಂಬಿಕೆ ಇಟ್ಟಿಲ್ಲ. ನಾವು ಕೂಡೋ ಲೆಕ್ಕದಲ್ಲಿ ನಂಬಿಕೆ ಇಟ್ಟಿದ್ದೇವೆ. ಕೆಲವರು ಆಸ್ತಿಯಾಗಿದ್ದಾರೆ, ಅವ್ರನ್ನ ಬಳಸ್ಕೊಂಡು ಪಕ್ಷವನ್ನು ವಿಸ್ತರಿಸಿದ್ದೇವೆ. ಇಡೀ ದೇಶದಲ್ಲಿ ಈ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ಸಿಬಿಐ ದಾಳಿಯ ಪ್ರತಿಕಾರವನ್ನು ಈ ಉಪಚುನಾವಣೆ ಗೆಲ್ಲುವ ಮುಖಾಂತರ ನಾನು ಬಿಜೆಪಿಗೆ ಪಾಠವನ್ನು ಕಳಿಸ್ತೀನಿ, ಎಚ್ಚರಿಕೆಯನ್ನು ಕೊಡ್ತೀನಿ ಅಂತೇಳಿ DK ಶಿವಕುಮಾರ್ ಅವರು ನೇರವಾಗಿ ಆಡಳಿತ ಪಕ್ಷ ಬಿಜೆಪಿಗೆ ಮತ್ತು ನಿಮ್ಮಗಳಿಗೆ ಸವಾಲು ಹಾಕಿದ್ದಾರೆ. ಈಗ ಕಳಂಕ ಇರೋದು ರಾಜಕೀಯ ಪ್ರತಿಷ್ಠೆದಲ್ಲ, ಕಳಂಕ ಇರತಕ್ಕಂಥದ್ದು ಅಕ್ರಮ ಆಸ್ತಿಗೆ ಸಂಬಂಧಿಸಿದಂತೆ. ಅಕ್ರಮ ಆಸ್ತಿಗೆ ಸಂಬಂಧಿಸಿದಂತೆ ಇರುವ ಕಳಂಕವನ್ನು ಅವರು ಅಕ್ರಮ ಆಸ್ತಿ ಸಕ್ರಮವೋ ಅಕ್ರಮವೋ ಅನ್ನುವಂಥ ದಾಖಲೆಯನ್ನು ಅವರು CBI ಮುಂದೆ ಕೊಡಬೇಕು, ED ಮುಂದೆ ಕೊಡಬೇಕು, ಇನ್ಕಮ್ ಟ್ಯಾಕ್ಸ್ ಮುಂದೆ ಕೊಡಬೇಕು, ಹಾಗೂ ನ್ಯಾಯಾಲಯದ ಮುಂದೆ ಕೊಡಬೇಕು. ಅಲ್ಲಿ ಅವರು ನಿರ್ದೋಷಿ ಅಂತ ಆಗಬೇಕಾಗಿರೋದು. ಈ ಚುನಾವಣೆ ಇಡೀ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಆ ಸವಾಲನ್ನು ಸ್ವೀಕಾರ ಮಾಡ್ತೇವೆ. ನಾವು ಒಂದು ಚುನಾವಣೆಯಲ್ಲಿ ಗೆಲ್ತೇವೆ. ನಾನು ಅವರಿಗೆ ಹೇಳೋದೇನು ಅಂದರೆ, ಈಗ ನನ್ನ ಮೇಲೆ ಆರೋಪ ಬಂತು, CT ರವಿ ಕುಡಿದು ಗಾಡಿ ಓಡಿಸ್ತಿದ್ದ ಅಂತ. ನನ್ನ ಆತ್ಮಕ್ಕೆ ಗೊತ್ತು ನಾನು ಕುಡ್ಕೋ ಹೌದಾ ಅಲ್ವಾ ಅಂತ. ನನ್ನ ಹತ್ರದಿಂದ ನೋಡಿದವ್ರಿಗೆ ಗೊತ್ತು ನಾನು ಕುಡ್ಕೋ ಹೌದಾ ಅಲ್ವಾ ಅಂತ. ಆಗ ಬಹುಶಃ ಅವರು ಆಗಾಗ ನುಡಿಯುವ ತತ್ವಜ್ಞಾನಿಯ ಮಾತುಗಳಿಗೆ ಅರ್ಥ ಬರುತ್ತೆ. DK ಶಿವಕುಮಾರ್ ಅವರಿಗೆ ನೀವು ಆತ್ಮ ನಿವೇದನೆ ಮಾಡಿಕೊಳ್ಳಿ ಅನ್ನೋ ಮುಖಾಂತರ ತಾವು ಭ್ರಷ್ಟರು ಹೌದಾ ಅಲ್ಲೋದನ್ನ ನೀವೇ ತೀರ್ಮಾನ ಮಾಡಿ ಅಂತ ಒಂದು ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು.